ಈಗ ಮಂಡಿ ನೋವು ಅನ್ನೋದು ಕಾಮನ್ ಆಗೋಗಿದೆ. ಎಲ್ರು ಮಾತಾಡ್ತಿದ್ದಾರೆ, ವಯಸ್ಸಿಗೆ ಸಂಬಂಧ ಇರದಂಗೆ ಮಂಡಿ ನೋವು ಬಗ್ಗೆ ಮಾತಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಂತೀರಾ? ಕಾಟ್ಲೇಜು ಸೌದ್ ಹೋಗಿದೆ, ಮ್ಯಾಕ್ಸಿಮಮ್ ಇದೆ ನಡೆಯೋದು. ಮೂಳೆ ಸೌದೋಗಿದೆ, ಕಾಟ್ಲೆ ಸೌದೋಗಿಲ್ಲ, ಮೂಳೆ ಸೌದೋಗಿದೆ. ಜೀರ್ಣ ಈಗಿರೋ ನಮ್ಮ ಜೀವನ ಶೈಲಿಲಿ ಲಿಫ್ಟ್ ಇದ್ದಾಗ ಚೆನ್ನಾಗ್ ಅನ್ಸುತ್ತೆ, ಲಿಫ್ಟ್ ಇಲ್ದೇ ಇರೋವಾಗ ಅಮ್ಮ ಅಂತೀವಿ. ಮತ್ತೆ ಆ ನೋವು ನಮ್ ಕೈಯಲ್ಲಿ ಅದನ್ನ ವರ್ಣಿಸಕ್ಕಾಗಲ್ಲ ಬಿಡಿ. ಮತ್ತೆ ಕೆಲವ್ರಿಗಂತೂ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಇನ್ಫಾರ್ಮೇಶನ್ ಇದಕ್ ಕಾರಣ ಏನು ಅಂದ್ರೆ ಎಸಿಡಿಕ್ ನೇಚರ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ ಅಲ್ಲಿರೋ ಕಾರ್ಟ್ಲೇಜ್ ಡಿಹೈಡ್ರೇಟ್ ಆಗುತ್ತೆ. ಅದರಲ್ಲಿರೋ ಗಮ್ಮು ಮೃದುವಾದ ಪದಾರ್ಥ ಮೂಳೆ ಮಧ್ಯದಲ್ಲಿರೋ ಜಾಯಿಂಟ್ ಮಧ್ಯದಲ್ಲಿರೋ ಗಮ್ಮು ಕಡಿಮೆ ಆದಂಗೆ ಡಿಹೈಡ್ರೇಟ್ ಆಗುತ್ತೆ. ಅಲ್ಲಿ ನೋವು ಶುರುವಾಗುತ್ತೆ. ಅಲ್ಲಿ ಏರ್ ಕ್ರ್ಯಾಕ್ ಏನಾದ್ರೂ ಆಗಿ ವ್ಯಾಕ್ಯೂಮ್ ಇದ್ರೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಾಡಿನ ರಿಪೇರ್ ಮಾಡೋದಕ್ಕೆ ಅಲ್ಲಿ ವೆಕ್ಯೂಮ್ಲೇಟ್ ಆಗುತ್ತೆ ವಾಟರ್. ಅದು ಇನ್ಫ್ಲಮೇಷನ್ ಆಗಿ ಅದರಿಂದ ಸ್ವೆಲ್ಲಿಂಗ್ ಬರುತ್ತೆ. ಇದರಿಂದ ತೊಂದರೆ ಅನುಭವಿಸಬೇಕಾಗುತ್ತೆ. ಮತ್ತೆ ಇಂಥ ಪರಿಸ್ಥಿತಿಲಿ ನಾನು ತುಂಬಾ ರೀತಿಲಿ ಚೆಕ್ ಮಾಡ್ತಿರ್ತೀವಿ. ಅದರಲ್ಲಿ ಈ ಆರ್ಥೋ ಊರ್ಜಾ ಇಲ್ಲಿ ಎಲ್ಲಿ ಸೆಲ್ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ರೀಜನರೇಟ್ ಮಾಡಬೇಕು. ಇವರಿಲ್ಲಿ ಪ್ರಧಾನವಾಗಿ ತಗೊಂಡಿರೋದು ಪುನರ್ನವ ಪುನರ್ಜೀವನ ಕೊಡುತ್ತೆ. ತೊಂದರೆಗೀಡಾದ ಜಾಗದಲ್ಲಿ ಮತ್ತೆ ಪುನರ್ವೃದ್ಧೀಕರಿಸೋದ್ರಿಂದ ನಮ್ಗೆ ಗಮ್ಮು ಸೌದು ಡಿಹೈಡ್ರೇಟ್ ಆಗಿರುತ್ತೆ, ಮತ್ತೆ ಅದನ್ನ ಹುಟ್ಟಿಸೋ ಅವಕಾಶ ಇರುತ್ತೆ. ಹಾಗೆ ಇದರಲ್ಲಿ ವಾವಿಲಿ ವಾತ ಇದ್ರೂ ಸರಿ ಸ್ವೆಲ್ಲಿಂಗ್ಸ್ ಬರುತ್ತೆ. ಬಿಸಿನೀರಲ್ಲಿ ವಾವಿಲಿ ಎಲೆಗಳನ್ನ ಹಾಕೊಂಡು ಸ್ನಾನ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರೋ ವಾತಾನ ಸ್ನಾನದ ಮೂಲಕ ನಾವು ಹೇಗ್ ತಗೋತೀವೋ ಅದನ್ನ ನಾವು ಒಳಗ್ ತಗೊಳ್ಳೋದ್ರಿಂದ ಇದರಲ್ಲಿ ಇರೋದಕ್ಕೆ ಈ ಮಾತ್ರೆನ ನಾವು ತಗೊಳ್ಳೋದ್ರಿಂದ ನಮ್ ದೇಹಕ್ಕೆ ಎಕ್ಸೆಸ್ ವಾತ, ಪ್ರತಿ ಮನುಷ್ಯನ್ಗೆ ವಾತ ಮತ್ತೆ ಪಿತ್ತ ಕಫ ಅನ್ನೋದು ಕಾಮನ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಈಗ ಶರೀರದಲ್ಲಿ ವಾತ ಜಾಸ್ತಿ ಆಯ್ತು, ಯಾಕಾಯ್ತಂದ್ರೆ ಪಿತ್ತ ಜಾಸ್ತಿ ಆಗಿ ಅಸಿಡಿಟಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿರ್ತಕ್ಕಂತ ಈ ಜಾಯಿಂಟ್ಸ್ ಅಲ್ಲಿ ಅಕ್ಯುಮುಲೇಟೆಡ್ ಕಾರ್ಟ್ಲೇಜ್ ಡ್ರೈ ಆಗಿ ಅಲ್ಲಿ ವರ್ಕ್ ಹೆಚ್ಚಾಗಿ ಒತ್ತಡ ಜಾಸ್ತಿ ಆಗಿ ವಾತ ಸೇರ್ಕೋತಲ್ಲಿ. ಈಗ ಈ ಪಿತ್ತನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಬಳಸಿರೋಂತ ಸದಾವರಿ, ಹಾರ್ಮೋನ್ ಇಂಬ್ಯಾಲೆನ್ಸ್, ಆಲೋಚನಾ ವಿಧಾನವನ್ನ, ಡೈಜೆಷನ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ನಾವು ಧ್ಯಾನದಲ್ಲಿದ್ದಾಗ, ನಾವು ತೊಡಗಿರೋ ಕೆಲಸಗಳಲ್ಲಿ ಜಾಸ್ತಿ ಒತ್ತಡದಲ್ಲಿದ್ದಾಗ ನಮ್ಮ ಮಾನಸಿಕ ಸ್ಥಿತಿ ಶರೀರದ ಮೇಲೆ ಪ್ರಭಾವ ಬೀರಿ ಮನಸ್ಸು ಹಾಳಾಗುತ್ತೆ. ಶರೀರಕ್ಕೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದ್ರಿಂದ ಇದನ್ನ ತಗೊಂಡ್ರೆ ನಮ್ಮ ಶರೀರದಲ್ಲಿ ಬದಲಾವಣೆ ಕಾಣುತ್ತೆ. ಈ ಆರ್ಥೋ ಊರ್ಜಾ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಆ ಉತ್ಪ್ರೇಕ್ಷೆಯನ್ನ ಹುಟ್ಟಿಸಿ ಮಾನಸಿಕವಾಗಿ ಉಲ್ಲಾಸವಾಗಿರೋದಕ್ಕೆ ಇದು ನಮಗೆ ಭರವಸೆಯನ್ನ ಕೊಡುತ್ತೆ. ಇದರಿಂದ ಅಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಪುನರುತ್ಪತ್ತಿ ಮಾಡ್ಕೊಳ್ಳುತ್ತೆ. ಪುನರ್ನವ ಇರೋದ್ರಿಂದ ಪುನರುತ್ಪತ್ತಿ ಆಗುತ್ತೆ. ಮತ್ತೆ ಕಾರ್ಟ್ಲೇಜ್ ಉತ್ಪತ್ತಿಯಾಗಿ ನಮ್ಗೆ ಮಂಡಿ ನೋವು ಕಡಿಮೆ ಆಗೋ ಅವಕಾಶಗಳಿರುತ್ತೆ. ಒಳ್ಳೆ ರಿಸಲ್ಟ್ ಅನ್ನೋದು ನಾವು ಬಿ ಬೆಟರ್ ಇಂದ ಇದರಲ್ಲಿ 100% ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಇನ್ಫ್ಲಮೇಷನ್ಗೆ ಹರಿದ್ರ ಇದೆ, ಅರಿಶಿಣ, ಆಂಟಿ ಇನ್ಫ್ಲಮೇಟರಿ ಅನಾಲಿಸಿಕ್, ಆಂಟಿ ಪ್ರಾಪರ್ಟಿ, ಕ್ಯಾನ್ಸರ್ ಪ್ರಾಪರ್ಟಿ ಅಂದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡಿಸುತ್ತೆ. ಆಂಟಿಬಯೋಟಿಕ್ ಕೂಡ ಇದೆ. ಇದರಲ್ಲಿ ತುಂಬಾ ರೀತಿ ಬಳಸಿದ್ದಾರೆ. ಇದ್ರಲ್ಲಿ ಬಳಸಿರೋದೆಲ್ಲಾನು ಬಲ ಅಂದ್ರೆ ಸ್ಟ್ರೆಂತ್ ಕೂಡ ಕೊಡಬೇಕು. ಈ ಮಂಡಿ ಬಲಹೀನ ಆಗೋದಕ್ಕೆ ಕಾರಣ ಏನು ಅಂದ್ರೆ ನಮ್ಗೆ ಒತ್ತಡ ಜಾಸ್ತಿ, ಮೆಟ್ಲು ಹತ್ತೋವಾಗ ಜಾಸ್ತಿ ಎನರ್ಜಿ ಬೇಕು. ನಮ್ಗೆ ಅಷ್ಟು ಎನರ್ಜೆಟಿಕ್ ಫುಡ್ ನಮ್ಮ ಹತ್ರ ಇಲ್ಲ, ನಾವು ತಗೊಳ್ತಾ ಇಲ್ಲ. ಜೀವನ ಜಂಜಾಟದಲ್ಲಿ ತುಂಬಾ ಅದು ಬಲ, ಅತಿ ಬಲ ಇಂಥವನ್ನ ತಗೊಳ್ಳೋದ್ರಿಂದನೂ ಕೂಡ ನಮ್ಗೆ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಅಶ್ವಗಂಧ ಇದೆ ಇದರಲ್ಲಿ, ಸ್ಟ್ರೆಂತ್ ಜಾಸ್ತಿ ಆಗಕ್ಕೆ. ಸ್ಟ್ರೆಂತ್ ಜಾಸ್ತಿ ಆಗೋದ್ರಿಂದ ಅಂದ್ರೆ ಹೇಗೂ ಜನರೇಟ್ ಆಗುತ್ತೆ. ನಾವು ಮಾಡೋ ಕೆಲಸಗಳಲ್ಲಿ ಇದು ಶಕ್ತಿನ ವೃದ್ಧಿಸೋದ್ರಿಂದ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಿಲ್ಲ. ಆದ್ರಿಂದ ನೋವು ಕಡಿಮೆ ಆಗೋ ಅವಕಾಶ ಇದೆ. ಯಾವಾಗ್ಲೂ ಕೂಡ ಆಯುರ್ವೇದ ಯಾವುದನ್ನೇ ಬಳಸಿದ್ರು ಕಂಪಲ್ಸರಿ ಪಥ್ಯ ಅನ್ನೋದು ಕಂಪಲ್ಸರಿ ತಪ್ಪದೆ ಪಾಲಿಸ್ಬೇಕು. ಅಂದ್ರೆ ಶರೀರನ ಶ್ರಮ ಕೊಡೋ ಸಮಯದಲ್ಲಿ ಇದನ್ನ ಸರಿ ಮಾಡೋ ಕೆಲಸ ಮಾಡುತ್ತೆ. ಅದಕ್ಕೆ ಸಹಾಯಕಾರಿಯಾಗೋ ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ಇನ್ ಸ್ವಲ್ಪ ಸಪೋರ್ಟ್. ಕ್ಲೀನಿಂಗ್ ನಡೀತಾ ಇದೆ, ರಿಪೇರ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡೋ ವಿಧಾನದಲ್ಲಿ ಇರಬೇಕು. ನಾನು ಮಾತ್ರೆ ತಗೋತಿದ್ದೀನಲ್ಲ ಅಂತ ಜಾಸ್ತಿಯಾಗಿ ರನ್ನಿಂಗ್ ಮಾಡ್ತೀನಿ, ಓಡ್ತೀನಿ ಅಂತಲ್ಲ. ಕೆಲವು ಕಾಲ ಬಳಸೋವರೆಗೂ ಇದನ್ನ ನಾವು ಒಂದೊಳ್ಳೆ ಪೌಷ್ಟಿಕವಾದ ಆಹಾರನ, ಬೇಗ ಜೀರ್ಣ ಆಗೋ ಆಹಾರನ ತಗೊಂಡ್ರೆ ನೀವು ಇನ್ನೂ ಹೆಚ್ಚು ಬೆಟರ್ ರಿಸಲ್ಟ್ ನ ನೋಡಬಹುದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಬಿ ಬೆಟರ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಸಾಕಷ್ಟು ಆರೋಗ್ಯ ಪ್ರಯೋಜನವಿದೆ. ಇನ್ಯಾಕ್ ತಡ? ಆರ್ಡರ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಹಾಗೆ ನೀವು ನಂಬರ್ ಮುಖಾಂತರ ಕರೆ ಮಾಡಿ ನೀವು ಸಂಪರ್ಕ ಮಾಡಬಹುದು.